ನಮಸ್ಕಾರ ಕನ್ನಡಿಗರೇ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ನೇನು ನಮ್ಮ RCBಯ ತಂಡ 27 ಮೇಗೆ LSGಯ ಮುಂದೆ ತನ್ನ IPL 2025ರ ಕೊನೆಯ ಲೀಗ್ ಸ್ಟೇಜ್ ಪಂದ್ಯವನ್ನು ಆಡಲಿದೆ. ಮತ್ತು ಈ ಪಂದ್ಯವು ನಮ್ಮ RCBಯ ತಂಡಕ್ಕೆ ತುಂಬಾ ಇಂಪಾರ್ಟೆಂಟ್ ಪಂದ್ಯ ಕೂಡ ಆಗಲಿದೆ. ಯಾಕಂದರೆ RCBಯ ತಂಡ ಇಲ್ಲಿ ಏನಾದರೂ ಟಾಪ್ 2 ಅಲ್ಲಿ ಬರಬೇಕಂದ್ರೆ ಈ ಪಂದ್ಯವನ್ನು ಗೆಲ್ಲಲೇಬೇಕು. ಮತ್ತು ಅಷ್ಟೇ ಅಲ್ಲದೆ ಈ ಪಂದ್ಯಕ್ಕಿಂತ ಮುಂಚೆ RCB ರಿಲೇಟೆಡ್ ಕೆಲವು ತುಂಬ ದೊಡ್ಡ ಅಪ್ಡೇಟ್ಸ್ಗಳು ಬರ್ತಾ ಇದೆ. ಅಂದರೆ ಕೆಲವು ಗುಡ್ ನ್ಯೂಸ್ಗಳು ಇದೆ ಮತ್ತು ಕೆಲವು ಬ್ಯಾಡ್ ನ್ಯೂಸ್ಗಳು ಕೂಡ ಇದೆ. ಅಂದರೆ ಮುಂದೆ ನೀವೆಲ್ಲ ನೋಡಿರಬಹುದು, SRH ಮುಂದಿನ ಪಂದ್ಯದಲ್ಲಿ ಟಿಮ್ ಡೇವಿಡ್ಗೆ ಸ್ವಲ್ಪ ಇಂಜರಿ ಆಗಿತ್ತು. ಹಾಗಾಗಿ ತುಂಬಾ ಮಂದಿಯಲ್ಲಿ ಡೌಟ್ ಇದೆ, ಇವರು LSCಯ ಮುಂದಿನ ಪಂದ್ಯಕ್ಕೆ ಲಭ್ಯ ಇರುತ್ತಾರಾ ಅಥವಾ ಇಲ್ಲವಾ ಅಂತ. ಮತ್ತು ಇನ್ನೊಂದು ಕಡೆಯಲ್ಲಿ ಫಿಲ್ ಸಾಲ್ಟ್ ರಿಲೇಟೆಡ್ ಕೂಡ ಅಪ್ಡೇಟ್ ಬರ್ತಾ ಇದೆ. ಅಂದರೆ ಫಿಲ್ ಸಾಲ್ಟ್ ಅವರು ಇಲ್ಲಿ RCBಗೆ ಪ್ಲೇ ಆಫ್ಸ್ ನ ಪಂದ್ಯಗಳಿಗೆ ಅಲಭ್ಯ ಇರುವ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಮತ್ತೆ ಇಲ್ಲಿ ರಜತ್ ಪಡಿದಾರ್ ಅವರ ಇಂಜರಿ ರಿಲೇಟೆಡ್ ಕೂಡ ಅಪ್ಡೇಟ್ ಬರ್ತಾ ಇದ್ದು, ನಾನು ನಿಮಗೆ ಈ ಎಲ್ಲ ಅಪ್ಡೇಟ್ಗಳನ್ನು ಒಂದೊಂದಾಗಿ ತಿಳಿಸುತ್ತಾ ಹೋಗುತ್ತೇನೆ. ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಈ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಕೂಡ ಲೈಕ್ ಮಾಡಿ. ಹಾಗಾದರೆ ಇನ್ನೂ ತಡ ಮಾಡದೆ ಬೇಗನೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. RCBಗೆ ಬರುತ್ತಿರೋ ಮೊದಲನೇ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಅದು ಬರ್ತಾ ಇದೆ ಜಾಸ್ ಹೇಜಲ್ವುಡ್ ಅವರ ಕಡೆಯಿಂದ. ಹೌದು, ಜಾಸ್ ಹೇಜಲ್ವುಡ್ ಅವರು ನಿನ್ನೆ ರಾತ್ರಿ ನಮ್ಮ RCBಯ ಸ್ಕ್ವಾಡ್ ಅನ್ನು ಜಾಯಿನ್ ಮಾಡಿದ್ದಾರೆ. ಮತ್ತು ಇವರಲ್ಲಿ ಫುಲ್ಲಿ ಫಿಟ್ ಆಗಿದ್ದು ನಮ್ಮ RCBಯ ಮುಂದಿನ ಪಂದ್ಯ ಅಂದರೆ LSCಯ ಮುಂದಿನ ಪಂದ್ಯಕ್ಕೆ ಇವರು ಲಭ್ಯವಿರಲಿದ್ದಾರೆ. ಹಾಗಾಗಿ ಇದು ಅಂತೂ ನಮ್ಮ RCBಗೆ ತುಂಬಾನೇ ಖುಷಿಯ ವಿಷಯ. ಯಾಕೆಂದರೆ ಒಂದು ಕಡೆಯಲ್ಲಿ ಲುಂಗಿ ಅಂಗಡಿ ಅವರಂತೂ IPL ನ ಉಳಿದ ಪಂದ್ಯಗಳಿಗೆ ರೂಲ್ಡ್ ಔಟ್ ಆಗಿದ್ದಾರೆ. ಹಾಗಾಗಿ ಇಲ್ಲಿ ಜಾಸ್ ಹೇಜಲ್ವುಡ್ ಅವರು RCBಯನ್ನು ಜಾಯಿನ್ ಮಾಡಿದ್ದು ಇದು ಅಂತೂ ಎಲ್ಲ ಫ್ಯಾನ್ಸ್ಗೆ ತುಂಬಾನೇ ಖುಷಿಯನ್ನು ಕೊಟ್ಟಿದೆ. ಮತ್ತೆ ಇನ್ನೊಂದು ಕಡೆಯಲ್ಲಿ ಜಾಕೋಬ್ ಬೆಥೆಲ್ ಅವರ ರಿಪ್ಲೇಸ್ಮೆಂಟ್ ಆಗಿರುವ ಟಿಮ್ ಶೆಫರ್ಡ್ ಅವರು ಕೂಡ ಈಗಾಗಲೇ RCBಯ ಸ್ಕ್ವಾಡ್ ಅನ್ನು ಜಾಯಿನ್ ಮಾಡಿದ್ದಾರೆ. ಹಾಗಾಗಿ ಇವರು ಕೂಡ ನಮ್ಮ RCBಯ ಕ್ಯಾಂಪ್ ಅನ್ನು ಜಾಯಿನ್ ಮಾಡಿದ್ದು ಇವರೊಬ್ಬ ಪವರ್ ಹಿಟರ್ ಅಂತಾನೆ ಫೇಮಸ್ ಆಗಿದ್ದಾರೆ. ಹಾಗಾದ್ರೆ ನಾವಿಲ್ಲಿ ಮುಂದಿನ ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರೆ ಅದು ಬರ್ತಾ ಇದೆ ಟಿಮ್ ಡೇವಿಡ್ ಅವರ ಕಡೆಯಿಂದ. ಹೌದು, ಕಳೆದ ಪಂದ್ಯದಲ್ಲಿ ಟಿಮ್ ಡೇವಿಡ್ ಅವರಿಗೆ ಸ್ವಲ್ಪ ಇಂಜರಿ ಆಗಿತ್ತು. ಹಾಗಾಗಿ ಎಲ್ಲ RCBಯ ಫ್ಯಾನ್ಸ್ ಕೇಳ್ತಾ ಇದ್ದರು ಟಿಮ್ ಡೇವಿಡ್ ಅವರ ಇಂಜರಿ ಸಮಸ್ಯೆ ಈಗ ಹೇಗಿದೆ ಅಂತ. ಈಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಟಿಮ್ ಡೇವಿಡ್ ಅವರಿಗೆ 100% ರಿಕವರ್ ಆಗಲು ಇನ್ನು 3 ರಿಂದ 4 ದಿನಗಳ ಅಗತ್ಯ ಇದೆ. ಹಾಗಾಗಿ 3 ರಿಂದ 4 ದಿನಗಳ ಅಗತ್ಯ ಇರುವುದರಿಂದ ಅವರು LSCಯ ಮುಂದಿನ ಪಂದ್ಯವನ್ನು ಮಿಸ್ ಮಾಡೋ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಮೇ ಬಿ LSCಯ ಮುಂದಿನ ಪಂದ್ಯದಲ್ಲಿ ಟಿಮ್ ಡೇವಿಡ್ ಅವರು ಅಲಭ್ಯ ಇರುವುದರಿಂದ ಟಿಮ್ ಶೆಫರ್ಟ್ ಅವರಿಗೆ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಸಿಗಬಹುದು. ಮತ್ತೆ ನಿಮ್ಮ ಇದರ ಬಗ್ಗೆ ಅನಿಸಿಕೆ ಏನು, ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಂತರ ನಾವಿಲ್ಲಿ ಬರುತ್ತಿರುವ ಮುಂದಿನ ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರೆ ಅದು ಬರ್ತಾ ಇದೆ ಫಿಲ್ ಸಾಲ್ಟ್ ಅವರ ಕಡೆಯಿಂದ. ಹೌದು, ಈಗ ಬರುತ್ತಿರೋ ಅಪ್ಡೇಟ್ಸ್ ಪ್ರಕಾರ ಫಿಲ್ ಸಾಲ್ಟ್ ಅವರಲ್ಲಿ RCBಯ ಪ್ಲೇ ಆಫ್ಸ್ ನ ಪಂದ್ಯಗಳನ್ನು ಮಿಸ್ ಮಾಡೋ ಸಾಧ್ಯತೆ ಇದೆ. ಹೌದು, ಫಿಲ್ ಸಾಲ್ಟ್ ಅವರು ಇನ್ನೇನು ತಂದೆ ಆಗಲಿದ್ದು ಅವರು ತನ್ನ ಮಗುವನ್ನು ನೋಡಲು RCBಯನ್ನು ಬಿಟ್ಟು ಇಂಗ್ಲೆಂಡ್ಗೆ ತೆರಳುವ ಸಾಧ್ಯತೆ ಇದೆ. ಈ ನ್ಯೂಸ್ ಅಂತ ಇಲ್ಲಿ 100% ಕನ್ಫರ್ಮ್ ಆಗಲಿಲ್ಲ. ಆದರೆ ಕೆಲವು ಅಪ್ಡೇಟ್ಸ್ ಪ್ರಕಾರ ಫಿಲ್ ಸಾಲ್ಟ್ ಅವರಲ್ಲಿ ಪ್ಲೇ ಆಫ್ಸ್ ನ ಪಂದ್ಯಗಳನ್ನು ಈ ಕಾರಣದಿಂದ ಮಿಸ್ ಮಾಡೋ ಸಾಧ್ಯತೆ ಇದೆ ಅಂತ ಹೇಳುತ್ತಾ ಇದ್ದಾರೆ. ಮತ್ತೆ ನಾವಿಲ್ಲಿ ರಜತ್ ಪಡಿದಾರ್ ಅವರ ಇಂಜರಿ ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರೆ ಈಗಾಗಲೇ ರಜತ್ ಪಡಿದಾರ್ ಅವರು 100% ಫಿಟ್ ಆಗಿದ್ದಾರೆ. ಹಾಗಾಗಿ ಇವರು ನಮಗೆ ಮುಂದಿನ ಪಂದ್ಯದಲ್ಲಿ ಕ್ಯಾಪ್ಟನ್ಸಿ ಕೂಡ ಮಾಡುತ್ತಾ ನೋಡಲಿಕ್ಕೆ ಸಿಗುತ್ತಾರೆ. ನಿಮಗೆ ಈ ನ್ಯೂಸ್ ಅನ್ನು ಕೇಳಿ ಎಷ್ಟು ಖುಷಿ ಆಯಿತು ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗಾದ್ರೆ ನಾವಿಲ್ಲಿ RCBಯ ತಂಡದ ಕಡೆಯಿಂದ ಬರುತ್ತಿರುವ ಕೊನೆಯ ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರೆ ಅದು ಬರ್ತಾ ಇದೆ RCBಯ ಟಾಪ್ 2 ನ ಕನಸಿನ ಬಗ್ಗೆ. ಹೌದು, ಮೊನ್ನೆ ಅಷ್ಟೇ ನಮ್ಮ RCB SRH ಮುಂದೆ ಹೀನಾಯವಾಗಿ ಸೋತ ಬಳಿಕ ಪಾಯಿಂಟ್ಸ್ ಟೇಬಲ್ ಅಲ್ಲಿ 3ನೇ ಪೊಸಿಷನ್ಗೆ ಕುಸಿದಿತ್ತು. ಮತ್ತೆ ಇಲ್ಲಿ ಎಲ್ಲ ಫ್ಯಾನ್ಸ್ ಗಳಿಗೆ ಕೂಡ ಬೇಜಾರಾಗಿತ್ತು RCB ಏನಾದ್ರೂ ಇಲ್ಲಿ ಟಾಪ್ 2ಗೆ ಬರುತ್ತಾ ಇಲ್ಲವಾ ಅಂತ. ಆದ್ರೆ ನಿನ್ನೆ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮುಂದೆ ಸೋತ ಬಳಿಕ ಇಲ್ಲಿ RCB ಮತ್ತು ಪಂಜಾಬ್ನ ಪಾಯಿಂಟ್ ಪುನಃ ಈಕ್ವಲ್ ಆಗಿದೆ. ಆದರೆ ಹೌದು, ಪಂಜಾಬ್ನ ರನ್ ರೇಟ್ ಇಲ್ಲಿ RCBಗಿಂತ ಸ್ವಲ್ಪ ಬೆಟರ್ ಆಗಿದೆ. ಹಾಗಾಗಿ ಇಲ್ಲಿ RCB ತಂಡ ಏನಾದರೂ ಟಾಪ್ 2 ಅಲ್ಲಿ ಬರಬೇಕಾದ್ರೆ RCB LSCಯ ಮುಂದಿನ ಪಂದ್ಯದಲ್ಲಿ ಒಂದು ಉತ್ತಮವಾದ ರನ್ ರೇಟ್ ಮೂಲಕ ಗೆಲ್ಲಬೇಕು. ಅಥವಾ ಇನ್ನೊಂದು ಕಡೆಯಲ್ಲಿ ಇವತ್ತು ನಡೆಯುತ್ತಿರುವ CSK ಮತ್ತು GTಯ ಪಂದ್ಯದಲ್ಲಿ ಏನಾದರೂ GT ಸೋತರೆ RCB ಇಲ್ಲಿ ಟಾಪ್ 2 ಅಲ್ಲಿ 100% ಬರುತ್ತೆ. ಯಾಕೆಂದ್ರೆ GT ಬಳಿ ಈಗಾಗಲೇ ಕೇವಲ 18 ಪಾಯಿಂಟ್ಸ್ ಇದ್ದು RCB ಏನಾದರೂ LSCಯನ್ನು ಸೋಲಿಸಿದರೆ RCBಯ ಬಳಿ 19 ಪಾಯಿಂಟ್ಸ್ ಆಗುತ್ತದೆ. ಆಗ ರನ್ ರೇಟ್ ಲೆಕ್ಕಕ್ಕೆ ಬರುವುದಿಲ್ಲ. ಹಾಗಾಗಿ ಈ ತರ ಏನಾದರೂ ಆದರೆ RCB ಇಲ್ಲಿ ಇನ್ನೂ ಕೂಡ ಟಾಪ್ 2ಗೆ ಬರುವ ಸಾಧ್ಯತೆ ಇದೆ. ಇದು ಆಗಿತ್ತು RCB LSC ಮುಂದಿನ ಪಂದ್ಯಕ್ಕಿಂತ ಮುಂಚೆ ಕೆಲವು ತುಂಬಾ ದೊಡ್ಡ ಅಪ್ಡೇಟ್ಸ್. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನೀವು ಬೇಗನೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಹಾಗಾದರೆ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬೈ.